ಸಮಯಸಾರ ಭಾಗ 16 ಸಮಯಸಾರ ಭಾಗ 16 ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 16ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 15 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಇಲ್ಲಿ ಒಂದು ಸೂಚನೆ ಅಂತಂದರೆ, ಹಿಂದೆ ನಿಮ್ಮ 15ನೇ ಭಾಗ ಇದೆಯಲ್ಲ, ಅದಕ್ಕೂ ಇದಕ್ಕೂ ಅತಿ ಹತ್ತಿರದ ಸಂಬಂಧ ಇದೆ. ಅಕಸ್ಮಾತ್ ನೀವೇನಾರು 15ನೇ ಭಾಗವನ್ನು ಕೇಳಿಲ್ಲ ಅಂತಂದರೆ ಈ ಭಾಗದ ಎಲ್ಲ ವಿಷಯಗಳು ನಿಮಗೆ ವ್ಯರ್ಥ ಆಗಿ ಹೋಗ್ತವೆ. ಯಾಕೆಂತಂದರೆ 15ನೇ ಭಾಗದಲ್ಲಿ ಏನು ಹೇಳಿದ್ದಿತ್ತು ನಿನ್ನೆ ನಿಮಗೆ ಅಂತಂದರೆ, ಅಜ್ಞಾನಿ ಜೀವನು ತನ್ನ ಅಜ್ಞಾನಕ್ಕೆ ಅನುಸಾರವಾಗಿ, ಅಂದರೆ ತನ್ನ ಬುದ್ಧಿಯ ತಿಳುವಳಿಕೆಗೆ ಎಷ್ಟು ಬರುತ್ತದೆ ಆ ರೀತಿ ಮಿಥ್ಯಾ ಕಲ್ಪನೆಗಳನ್ನು ಮಾಡಿ ಜೀವವನ್ನು ಅನೇಕ ಪ್ರಕಾರ ಕಲ್ಪನೆ ಮಾಡಿ ಹೇಳಿದ್ದ ಅಲ್ವಾ. ಅದರ ಒಳಗಡೆ ಆಚಾರ್ಯ ಭಗವಾನ್ ನಿಮಗೆ 8 ಪ್ರಕಾರ ಮುಖ್ಯದ್ದನ್ನು ಹೇಳಿದರು. ಇನ್ನೂ ಅಸಂಖ್ಯಾತ ಪ್ರಕಾರ ಬೇಕಾದಷ್ಟಿದ್ದಾವೆ. ಅದು ಎಷ್ಟು ಅಂತ ಹೇಳಲಿಕ್ಕಾಗ್ತದೆ ಅಲ್ವಾ. ಆದರೆ ಈಗ ಆ 8 ಪ್ರಕಾರವನ್ನು ಅವರು 8 ಪ್ರಕಾರದ ಏನು ಅವರು ಹೇಳಿದರು ನಿನ್ನೆ, ಅದನ್ನು ಖಂಡನೆ ಮಾಡುತ್ತಾ ಅವರಿಗೆ ಸಮ್ಯಕ್ ಬೋಧೆಯನ್ನು ಆಚಾರ್ಯರು ಈಗ ಕೊಡುತ್ತಾರೆ. ಅದು ನೀವು ಹಿಂದಿನ ಭಾಗವನ್ನು ನಿನ್ನೆದು ಕೇಳಿದರೆ ಮಾತ್ರ ಇದು ಗೊತ್ತಾಗ್ತದೆ, ಇಲ್ಲದಿದ್ದರೆ ಇದು ಏನೂ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ವಿಚಾರ ಮಾಡಿರಿ, ನಿನ್ನೆಯ ಭಾಗ ಪ್ರಶ್ನೆ ರೂಪದಲ್ಲಿತ್ತು, ಇವತ್ತಿನ ಭಾಗ ಉತ್ತರ ರೂಪದಲ್ಲಿದೆ. ನೆನ್ಪಿಟ್ಕೊಡ್ರಿ. ಅರ್ಥ ಆಯ್ತಿಲ್ಲ? ಈಗ ಪ್ರಶ್ನೆ 275. ಅಜ್ಞಾನದಿಂದ ಆಚ್ಛಾದಿತ ತಮ್ಮ ಇಚ್ಛಾನುಸಾರ ಆತ್ಮನನ್ನು ತಿಳಿಯುವವರಿಗೆ ಆಚಾರ್ಯರು ಯಾವ ರೀತಿ ಸಮ್ಯಕ್ ಬೋಧೆ ಮಾಡಿದ್ದಾರೆ? ಪ್ರಾರಂಭ ಉತ್ತರ. ಈ ಅಧ್ಯಾವಸಾನ ಆದಿಕ ಎಲ್ಲ ಭಾವಗಳನ್ನು, ಎಲ್ಲ ಪದಾರ್ಥಗಳನ್ನು ಸಾಕ್ಷಾತ್ಕರಿಸುವ ಕೇವಲಿ ಭಗವಾನ್ ವೀತರಾಗ ಸರ್ವಜ್ಞ ಅರಿಹಂತರು ಪುದ್ಗಲ ದ್ರವ್ಯದ ಪರಿಣಾಮಜನ್ಯವೆಂದು ಇದನ್ನೆಲ್ಲ ಹೇಳಿದ್ದಾರೆ. ಆದ್ದರಿಂದ ಚೈತನ್ಯ ಭಾವದಿಂದ ಶೂನ್ಯ, ಜೀವ ದ್ರವ್ಯದಿಂದ ಭಿನ್ನ ರೂಪವೇ ಇದೆ ಪುದ್ಗಲ. ಚೈತನ್ಯ ಸ್ವಭಾವಮಯ ಜೀವದ್ರವ್ಯವಾಗಲು ಅದು ಯಾವತ್ತೂ ಸಮರ್ಥ ಆಗಲಾರದು. ಈ ಪಕ್ಷವು ನಿಶ್ಚಯವಾಗಿ ಆಗಮ, ಯುಕ್ತಿ ಮತ್ತು ಸ್ವ ಅನುಭವ ಈ ಮೂರರ ಮೂಲಕ ಬಾಧಿತ ಇರುವುದರಿಂದ ಈ ಅಧ್ಯಾವಸಾನ ಆದಿಗಳಿಗೆ ಜೀವ ಎನ್ನುವವರು ಪರಮಾರ್ಥವಾದಿಗಳು, ಅಂದರೆ ಸತ್ಯಾರ್ಥವಾದಿಗಳು ಅಲ್ಲ. ಇಲ್ಲಿ ನೆನಪು ಇಟ್ಟುಕೊಳ್ಬೇಕಾದಂಥ ಬಿಂದು ಅಂತಂದರೆ, ಆಗಮ ಅಂದರೆ ಶಾಸ್ತ್ರ, ಇದು ಒಂದಾಯಿತು. ಎರಡನೆಯದು ಯುಕ್ತಿ, ಮೂರನೆಯದು ಸ್ವ ಅನುಭವ. ಯಾವ್ಯಾವುದಾಯಿತು? ಆಗಮ, ಯುಕ್ತಿ, ಸ್ವ ಅನುಭವ. ಈ ಮೂರರ ಮೂಲಕವೂ ಕೂಡ ಇಲ್ಲಿ ಅವರ ವಚನಗಳು ಬಾಧಿತ ಆಗ್ತವೆ. ಅಂದರೆ ಕಾಲ್ಪನಿಕವಾಗಿ ಅವರು ಆತ್ಮನನ್ನು ಹೇಗೆ ಬೇಕಾದರೂ ಹೇಳಿದ್ರಲ್ಲ, ಅವೆಲ್ಲ ಇಲ್ಲಿ ಬಾಧಿತ ಆಗ್ತವೆ. ಆಯ್ತದಪ್ಪ? ಇನ್ನು ಮುಂದೆ ಕೇಳ್ರಿ. ಅಧ್ಯಾವಸನ ಆದಿಗಳು ಜೀವ ಅಲ್ಲವೆಂದು ಸರ್ವಜ್ಞರ ವಚನ ಇದೆ. ಅದೇ ಆಗಮ ಇದೆ ಮತ್ತು ಸ್ವ ಅನುಭವ ಗರ್ಭಿತವಾದ ಯುಕ್ತಿಯನ್ನು ಇಲ್ಲಿ ಹೇಳುತ್ತಾರೆ ಆಚಾರ್ಯರು. ಕೇಳಿರಿ, ನಿನ್ನೆ ಏನು ಹೇಳಿದ್ದಿತ್ತಲ್ಲ 8 ಬಿಂದು, ಅವರು ಯಾವ್ಯಾವ ರೀತಿ ಆತ್ಮನನ್ನು ಬೇಕಾದ ಹಾಗೆ ಕಲ್ಪನೆ ಮಾಡ್ತಿದ್ರು ಅಲ್ಲವಾ, ಅದಕ್ಕೆ ಉತ್ತರ ರೂಪದಿಂದ ಈಗ ಆಚಾರ್ಯರು ಹೇಳ್ತಾರೆ. ಕೇಳ್ರಿ, ಅದಕ್ಕೋಸ್ಕರ ನೀವು ನಿನ್ನೆಯ ಭಾಗವನ್ನು ಕೇಳಿದರೆ ಮಾತ್ರ ಇದು ನಿಮಗೆ ಉಪಯೋಗ ಆಗ್ತದೆ, ಇಲ್ಲಾಂದರೆ ಏನು ಉಪಯೋಗ ಆಗೋದಿಲ್ಲ. ನಾನು ಕೂಡ ಏನು ಮಾಡೋಕ್ಕಾಗಲ್ಲ. ಈಗ ಎರಡೆರಡು ಇನ್ನೊಂದು ಸಲ ಹೇಳಲಿಕ್ಕಾಗಲ್ಲ ಇದನ್ನು. ಆಯಿತು, ಪ್ರಾರಂಭ 1. ಅಂದರೆ ನಿನ್ನೆ 8 ಪ್ರಕಾರ ಪ್ರಶ್ನೆಗೆ ಈಗ ಉತ್ತರ ಕೊಡ್ತಿದ್ದಾರೆ ನೋಡ್ರಿ. 1 ಇದರೊಳಗಡೆ ಸ್ವಯಮೇವ ಉತ್ಪನ್ನವಾದಂತಹ ರಾಗ ದ್ವೇಷದಿಂದ ಮಲಿನವಾದ ಅಧ್ಯಾವಸಾನಗಳು ಯಾವುವು ಇವೆಯೋ ಅವು ಜೀವವಲ್ಲ. ಕಾರಣ, ಹೇಗೆ ಬಂಗಾರವು ಕಪ್ಪು ಬಣ್ಣದ ಪುದ್ಗಲದಿಂದ ಯುಕ್ತವಾಗಿರುತ್ತದೆ, ಆದರೆ ಅದರಿಂದ ಬಂಗಾರವು ಪೃಥಕ್ ಇದೆ, ಅಂದರೆ ಬೇರೆ ಇದೆ. ಅದೇ ಪ್ರಕಾರ ಚಿತ್ ಸ್ವಭಾವ ರೂಪವಾದ ಅಧ್ಯಾವಾಸನಗಳಿಂದ
ಭಿನ್ನವಾದ ಜೀವವೇ ಭೇದ ಜ್ಞಾನಿಗಳಿಗೆ ಪ್ರತಿಭಾಸಿತವಾಗುತ್ತದೆ. ಅವರು ಪ್ರತ್ಯಕ್ಷ ಚೈತನ್ಯ ಸ್ವಭಾವವನ್ನೇ ಅನುಭವಿಸುತ್ತಾರೆ. ಇದು ನಿನ್ನೆಯ ವಿಷಯದಲ್ಲಿ ಅಂದರೆ 1ನೇ ಪ್ರಕಾರದವರ ವಿಷಯವನ್ನು ಖಂಡಿತ ಮಾಡಿ ಅವರಿಗೆ ಸಮ್ಯಕ್ ಬೋಧೆಯನ್ನು ಆಚಾರ್ಯರು ಈ ರೀತಿ ಕೊಟ್ಟಿದ್ದಾರೆ. ಈಗ 2ನೆಯ ಪ್ರಕಾರದ ಮಿಥ್ಯಾವಾದಿಗಳಿಗೆ ಹೇಳುತ್ತಾರೆ, ಕೇಳಿರಿ. ಅನಾದಿ ಅನಂತ ಪೂರ್ವಾಪರಿಭೂತ ಒಂದು ಸಂಸ್ಕರಣ ರೂಪ ಕ್ರಿಯಾರೂಪ ಕ್ರೀಡೆ ಮಾಡುವ ಕರ್ಮವಿದೆ, ಅದು ಜೀವ ಅಲ್ಲ. ಕಾರಣ ಕರ್ಮದಿಂದ ಭಿನ್ನವಾದ ಅನ್ಯ ಚೈತನ್ಯ ಸ್ವಭಾವರೂಪ ಜೀವವು ಭೇದ ಜ್ಞಾನಿಗಳಿಗೆ ಪ್ರತ್ಯಕ್ಷ ಅನುಭವದಲ್ಲಿ ಬಂದಿದೆ. ಅವರು ಪ್ರತ್ಯಕ್ಷ ಅನುಭವ ಮಾಡುತ್ತಾರೆ, ಅವರಿಗೆ ಪ್ರತ್ಯಕ್ಷ ಅನುಭವ ಆಗುತ್ತದೆ. ಹೀಗೆ ಹೇಳಿ ಆಚಾರ್ಯರು 2ನೆಯ ಪ್ರಕಾರದವರ ಮಿಥ್ಯಾಮತವನ್ನು ಖಂಡನೆ ಮಾಡಿದ್ದಾರೆ. ಈಗ 3ನೇ ಪ್ರಕಾರದವರಿಗೆ ಉತ್ತರ ಕೊಡುತ್ತಾರೆ, ಕೇಳ್ರಿ. ತೀವ್ರ ಮಂದ ಅನುಭವದಿಂದ ಭೇದರೂಪವಾದ ದುರಂತ ರಾಗ ರಸದಿಂದ ತುಂಬಿದ ಅಧ್ಯಾವಾಸನದ ಸಂತಾನವೂ ಜೀವ ಅಲ್ಲ. ಕಾರಣ ಆ ಸಂತಾನದಿಂದ ಅನ್ಯ ಪೃಥಕ್ ಚೈತನ್ಯ ಸ್ವರೂಪ ಜೀವವು ಭೇದ ಜ್ಞಾನಿಗಳಿಗೆ ಪ್ರಾಪ್ತವಾಗಿರುವುದರಿಂದ ಅದನ್ನೇ ಅವರು ಪ್ರತ್ಯಕ್ಷ ಅನುಭವಿಸುತ್ತಾರೆ. ಇದು 3ನೆಯ ಪ್ರಕಾರದ ಮಿಥ್ಯಾವಾದಿಗಳಿಗೆ ಸಮ್ಯಕ್ ಬೋಧೆಯ ಉತ್ತರವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಇನ್ನು 4ನೆಯ ಪ್ರಕಾರವನ್ನು ನೋಡೋಣ. ಹಳೆಯ ಮತ್ತು ಹೊಸ ಅವಸ್ಥಾ ಆದಿಗಳ ಭೇದದಿಂದ ಪ್ರವೃತ್ತವಾಗುವ ಕರ್ಮವು ಜೀವ ಅಲ್ಲ. ಕಾರಣ ಶರೀರದಿಂದ ಪೃಥಕ್ ಆದ ಚೈತನ್ಯಮಯ ಸ್ವಭಾವವನ್ನು ಭೇದಜ್ಞಾನಿಗಳು ಪ್ರಾಪ್ತ ಮಾಡಿ ಪ್ರತ್ಯಕ್ಷ ಅನುಭವಿಸುತ್ತಾರೆ. ಇದು 4ನೆಯ ಪ್ರಕಾರದವರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ 5ನೆಯ ಪ್ರಕಾರದವರಿಗೆ ಉತ್ತರವನ್ನು ಕೊಡ್ತಾರೆ ನೋಡ್ರಿ. ಸಮಸ್ತ ಜಗತ್ತನ್ನು ಪುಣ್ಯ ಪಾಪ ರೂಪದಿಂದ ವ್ಯಾಪ್ತ ಮಾಡಿದ ಕರ್ಮದ ವಿಪಾಕವು ಜೀವ ಅಲ್ಲ. ಕಾರಣ ಶುಭ ಅಶುಭ ಭಾವಗಳಿಂದ ಅನ್ಯವಾದ ಚೈತನ್ಯ ಸ್ವಭಾವ ರೂಪ ಜೀವವನ್ನು ಭೇದಜ್ಞಾನಿಗಳು ಸ್ವಯಮೇವ ಅನುಭವ ಮಾಡಿ ಪ್ರತ್ಯಕ್ಷ ಅನುಭವಿಸುತ್ತಾರೆ. ಇದು 5ನೆಯ ಪ್ರಕಾರದವರ ಮಿಥ್ಯಾ ಅಭಿಪ್ರಾಯವನ್ನು ಖಂಡನೆ ಮಾಡುತ್ತಾ ಉತ್ತರ ಕೊಟ್ಟರು. ಇನ್ನು 6ನೇ ಪ್ರಕಾರದವರಿಗೆ ಉತ್ತರ ಕೊಡುತ್ತಾರೆ, ಕೇಳ್ರಿ. ಸಾತ ಮತ್ತು ಅಸಾತ ರೂಪದಿಂದ ವ್ಯಾಪ್ತ ಎಲ್ಲ ತೀವ್ರ ಮಂದತಾ ರೂಪಗುಣಗಳಿಂದ ಭೇದ ರೂಪವಾದ ಕರ್ಮದ ಅನುಭವವು ಜೀವ ಅಲ್ಲ. ಕಾರಣ ಸುಖ ದುಃಖದಿಂದ ಪೃಥಕ್ ಆದ ಚೈತನ್ಯ ಸ್ವಭಾವರೂಪ ಜೀವವನ್ನು ಭೇದಜ್ಞಾನಿಗಳು ಸ್ವಯಂ ಪ್ರಾಪ್ತ ಮಾಡಿಕೊಂಡು ಪ್ರತ್ಯಕ್ಷ ಅನುಭವಿಸುತ್ತಾರೆ. ಇದು 6ನೆಯ ಪ್ರಕಾರದವರಿಗೆ ಉತ್ತರ ಕೊಟ್ಟರು. ಇನ್ನು 7ನೆಯ ಪ್ರಕಾರದ ಮಿಥ್ಯಾಮಾನ್ಯತೆ ಇರುವವರಿಗೆ ಉತ್ತರ ಕೊಡ್ತಾರೆ, ಕೇಳ್ರಿ. ಶ್ರೀಕಂಠದಂತೆ 2 ರೂಪದಿಂದ ಕೂಡಿದ ಆತ್ಮ ಮತ್ತು ಕರ್ಮಗಳು ಜೀವ ಅಲ್ಲ. ಇಲ್ಲಿ ಶ್ರೀಕಂಠ ಅಂದರೆ ಗೊತ್ತಾಗ್ತದೆ ಅಲ್ಲ, ಅಂದರೆ ಸಕ್ಕರೆ ಮತ್ತು ಮೊಸರಿನಂತೆ ಕೂಡಿದ ವ್ಯವಸ್ಥೆ. ಸಕ್ಕರೆಯ ಮತ್ತು ಮೊಸರಿನ ಮಿಶ್ರಣ ಆಯಿತು. ಇದು ಶ್ರೀಕಂಠ. ಇನ್ನೊಂದು ಸಲ ಹೇಳ್ತೀನಿ ಕೇಳ್ರಿ. 7ನೇ ಸಂಖ್ಯೆದ್ದು. ಶ್ರೀಕಂಠದಂತೆ 2 ರೂಪದಿಂದ ಕೂಡಿದ ಆತ್ಮ ಮತ್ತು ಕರ್ಮಗಳು ಜೀವ ಅಲ್ಲ. ಕಾರಣ ಪೂರ್ಣ ರೂಪದಿಂದ ಕರ್ಮದಿಂದ ಭಿನ್ನವಾದ ಅನ್ಯ ಚೈತನ್ಯ ಸ್ವರೂಪ ಜೀವವನ್ನು ಸ್ವತಃ ಪ್ರಾಪ್ತ ಮಾಡಿಕೊಂಡು ಪ್ರತ್ಯಕ್ಷವಾಗಿ ಭೇದಜ್ಞಾನಿಗಳು ಅನುಭವ ಮಾಡುತ್ತಾರೆ. ಅರ್ಥ ಆಯಿತು? ಇದು 7ನೇ ಪ್ರಕಾರ ಆಯಿತು. ಇನ್ನು ಮುಂದೆ 8ನೆಯ ಪ್ರಕಾರ. ಅರ್ಥಕ್ರಿಯೆ ಮಾಡಲು ಸಮರ್ಥವಾದ ಕರ್ಮದ ಸಂಯೋಗವು ಜೀವ ಅಲ್ಲ. ಕಾರಣ 8 ಕಟ್ಟಿಗೆಗಳ ತುಂಡು ರೂಪದ ಮಂಚವು ಅದರ ಮೇಲೆ ಮಲಗುವ ವ್ಯಕ್ತಿಯಿಂದ ಭಿನ್ನ ಇದೆ. ಅದೇ ಪ್ರಕಾರ ಕರ್ಮ ಸಂಯೋಗದಿಂದ ಭಿನ್ನವಾದ ಅನ್ಯ ಚೈತನ್ಯ ಸ್ವರೂಪ ಜೀವವನ್ನು ಭೇದಜ್ಞಾನಿಗಳು ಪ್ರಾಪ್ತ ಮಾಡಿಕೊಂಡು ಅನುಭವಿಸುತ್ತಾರೆ. ಇದು 8 ಪ್ರಕಾರದವರ ಮಿಥ್ಯಾ ಮಾನ್ಯತೆಗೆ ಆಚಾರ್ಯರು ಇಷ್ಟು ಸುಂದರವಾದ ಉತ್ತರವನ್ನು ಕೊಟ್ಟಿದ್ದಾರೆ ನೋಡ್ರಿ. ಇದು ಬಹಳ ಅಮೂಲ್ಯ ವಸ್ತುಗಳು. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು.
ಇದೇ ಪ್ರಕಾರ ಬೇರೆ ಯಾರಾದರೂ ಅನ್ಯ ಸ್ವರೂಪ ಮನ್ನಿಸಿದರೆ ಅಲ್ಲಿ ಕೂಡ ಈ ಯುಕ್ತಿಗಳನ್ನು ಉಪಯೋಗಿಸಿ ಅವರಿಗೆ ಸಮ್ಯಕ್ ಬೋಧೆಯನ್ನು ಕೊಡಬೇಕು, ತಿಳಿಸಬೇಕು ಎಂದು ಆಚಾರ್ಯರು ಇಲ್ಲಿ ನಮಗೆ ನಿರ್ದೇಶಿಸಿದ್ದಾರೆ, ಉಪದೇಶಿಸಿದ್ದಾರೆ. ಪ್ರಶ್ನೆ 276. ವೇದಜ್ಞಾನಿಗಳ ಅನುಭವ ಏನು? ಉತ್ತರ: ಚೈತನ್ಯ ಸ್ವಭಾವ ರೂಪ ಜೀವವು ಎಲ್ಲ ಪರಭಾವಗಳಿಂದ ಭಿನ್ನವಾಗಿ ವೇದಜ್ಞಾನಿಗಳಿಂದ ಅನುಭವಿಸಲ್ಪಡುತ್ತದೆ. ಆದ್ದರಿಂದ ಅಜ್ಞಾನಿಗಳು ಯಾವ ರೀತಿ ಆತ್ಮನನ್ನು ತಿಳಿಯುತ್ತಾರೆ, ಅದು ನಿಜವಾಗಿಯೂ ಆ ರೀತಿ ಇಲ್ಲ. ಪ್ರಶ್ನೆ 277. ಪುದ್ಗಲದಿಂದ ಭಿನ್ನ ಆತ್ಮನನ್ನು ತಿಳಿಯದೆಯೇ ವ್ಯರ್ಥ ಗೊಂದಲ ಮಾಡುವವರಿಗೆ ಆಚಾರ್ಯರು ಏನು ಉಪದೇಶ ಕೊಡುತ್ತಾರೆ? ಉತ್ತರ: ಎಲೇ ಭವ್ಯನೇ, ನಿನಗೆ ಇತರ ವ್ಯರ್ಥವಾದ ಗದ್ದಲ ಮಾಡುವುದರಿಂದ ಯಾವ ಲಾಭವಿದೆ? ನೀನು ಈ ಗದ್ದಲದಿಂದ ವಿರಕ್ತನಾಗು ಮತ್ತು ಒಂದು ಚೈತನ್ಯ ಮಾತ್ರ ವಸ್ತುವನ್ನು ಸ್ವತಃ ನಿಶ್ಚಲ ಲೀನನಾಗಿ ನೋಡು. ಹೀಗೆ ನೀನು 6 ತಿಂಗಳು ಅಭ್ಯಾಸ ಮಾಡಿ ನೋಡುವುದು. ಹೀಗೆ ಮಾಡುವುದರಿಂದ ನಿನ್ನ ಹೃದಯ ಸರೋವರದಲ್ಲಿ ಯಾರ ತೇಜಸ್ಸು, ಪ್ರತಾಪ, ಪ್ರಕಾಶಗಳು ಪುದ್ಗಲದಿಂದ ಬೇರೆಯಾಗಿರುವಂತಹ ಆ ಆತ್ಮನ ಪ್ರಾಪ್ತಿಯು ಆಗುವುದಿಲ್ಲ ಹೇಳು, ಅರ್ಥಾತ್ ಆಗಿಯೇ ಆಗುತ್ತದೆ. ಹೀಗೆಂದು ಆಚಾರ್ಯರು ಕರುಣಾಮಯದಿಂದ ಉಪದೇಶ ಕೊಡುತ್ತಿದ್ದಾರೆ. ಪ್ರಶ್ನೆ 278. ಹಿಂದೆ ಹೇಳಿದ ವಿಷಯವನ್ನೇ ಭಾವಾರ್ಥ ರೂಪದಲ್ಲಿ ಹೇಳಿರಿ. ಅಂತಂದರೆ ಇಲ್ಲಿ ಈ ಸ್ಥಳದಲ್ಲಿ ಹಿಂದೆ ಹೇಳಿದಂಥ ವಿಷಯ ಅಂದರೆ ಈಗ ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದಂಥ ವಿಷಯ ಸರಿಯಾಗಿ ಅರ್ಥ ಆಗಿಲ್ಲ. ಅದನ್ನು ಸ್ವಲ್ಪ ವಿಸ್ತಾರವಾಗಿ ಭಾವಾರ್ಥ ರೂಪದಲ್ಲಿ ಹೇಳ್ತೀನಿ ಕೇಳ್ರಿ. ಉತ್ತರ: ಒಂದು ವೇಳೆ ತನ್ನ ಸ್ವರೂಪದ ಅಭ್ಯಾಸ ಮಾಡಿದರೆ ಅದರ ಪ್ರಾಪ್ತಿಯು ಅವಶ್ಯಕವಾಗಿ ಆಗಿಯೇ ಆಗುತ್ತದೆ. ಒಂದು ವೇಳೆ ಪರವಸ್ತುವಾಗಿದ್ದರೆ ಅದರದ್ದಂತೂ ಪ್ರಾಪ್ತಿ ಆಗುವುದಿಲ್ಲ. ತನ್ನ ಸ್ವರೂಪವಂತೂ ವಿದ್ಯಮಾನವೇ ಇದೆ, ಆದರೆ ಅದನ್ನು ಮರೆತು ಬಿಟ್ಟಿದ್ದೇವೆ. ಒಂದು ವೇಳೆ ಸಾವಧಾನವಾಗಿ ನೋಡಿದರೆ ಅದು ತಮ್ಮ ಹತ್ತಿರವೇ ಇದೆ. ಇಲ್ಲಿ 6 ತಿಂಗಳ ಅಭ್ಯಾಸ ಮಾಡುವ ಮಾತನ್ನು ಹೇಳಿದೆ. ಇದರ ಅರ್ಥವನ್ನು ಇಷ್ಟೇ ಸಮಯವು ತಗಲಬೇಕೆಂದು ಯಾವ ನಿಯಮವೂ ಇಲ್ಲ. ಆ ರೀತಿ ತಿಳಿಯಬಾರದು. ಅದರ ಪ್ರಾಪ್ತಿಯಂತೂ ಕೇವಲ ಅಂತರ್ಮುಹೂರ್ತದಲ್ಲಿಯೇ ಆಗಿಬಿಡುತ್ತದೆ ಆಗುವುದಾದರೆ. ಆದರೆ ಅದು ಶಿಷ್ಯನಿಗೆ ಹೆಚ್ಚು ಕಠಿಣವಾಗಿ ತೋರಬಹುದೆಂದು ಅದರ ನಿಷೇಧ ಇಲ್ಲಿ ಮಾಡಲಾಗಿದೆ ಅಷ್ಟೇ. ಒಂದು ವೇಳೆ ತಿಳಿದುಕೊಳ್ಳುವಲ್ಲಿ ಹೆಚ್ಚು ಬಹಳ ಸಮಯ ಹತ್ತಿದರೂ ಕೂಡ 6 ತಿಂಗಳಿಗಿಂತ ಹೆಚ್ಚು ಆಗಲಾರದು. ಇಲ್ಲಿ ಈ ಉಪದೇಶವನ್ನು ಹೀಗೆ ಮಾಡಿದೆ ಅಂದರೆ, ಬೇರೆ ನಿಷ್ಪ್ರಯೋಜಕವಾದ ಗದ್ದಲವನ್ನು ಮಾಡಿ ಅದರ ಬೆನ್ನು ಹತ್ತುವುದರಿಂದ ಯಾವ ಪ್ರಯೋಜನ? ನೀನು ಅದನ್ನೆಲ್ಲ ಬಿಟ್ಟು ಶೀಘ್ರವಾಗಿಯೇ ನಿನ್ನ ಸ್ವರೂಪದ ಪ್ರಾಪ್ತಿಗಾಗಿ ನೀನು ಪ್ರಯತ್ನ ಮಾಡು. ಅಂದರೆ ಇನ್ನೂ ಸರಳವಾಗಿ ನಿಮಗೆ ಇಲ್ಲಿ ಹೇಳಬೇಕು ಅಂತಂದರೆ, ಇನ್ನೂ ಸರಳವಾಗಿ ನಿಮಗೆ ಏನಾದ್ರು ಹೇಳಬೇಕು ಅಂತಂದರೆ ಈ ಸ್ಥಳದಲ್ಲಿ ನೋಡಿ, ಆತ್ಮನ ಪ್ರಾಪ್ತಿಯಂತೂ ಕೇವಲ 48 ನಿಮಿಷದ ಒಳಗಡೆ ಆಗುತ್ತದೆ. ಅಂತಂದರೆ ಅಂತರ್ಮುಹೂರ್ತದಲ್ಲೇ ಆಗಿ ಹೋಗ್ತದೆ. ಆದರೆ ಅದು ಬಹಳ ಕಠಿಣ ಕೆಲಸ ಇದೆ. ಅದೆಲ್ಲ ವಜ್ರ ಋಷಭ ನಾರಸವನನ ಈ ರೀತಿ ಎಲ್ಲನೂ ಅದೆಲ್ಲ ಮುಂದೆ ಕರ್ಣಾನ್ಯುಗ ಸಿದ್ಧಾಂತಕ್ಕೆ ಹೋಗಿಬಿಡ್ತದೆ. ಅದು ನಾನು ವಿಸ್ತಾರವಾಗಿ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ನಿಮಗೆ ಅರ್ಥ ಆಯಿತು? ಇಷ್ಟೇ ತಿಳ್ಕೊಳ್ರಿ. ಇಲ್ಲಿ ಆಚಾರ್ಯ ಭಗವಾನ್ ಏನು ಕೃಪೆ ಮಾಡಿದ್ದಾರೆ ಅಂತಂದರೆ, ನಮಗೆ ಯಾವುದನ್ನು ನಮಗೆ ದಯಪಾಲಿಸಿದ್ದಾರೆ ಅಂತಂದರೆ, ಹೇ ಭವ್ಯಾತ್ಮ, ವ್ಯರ್ಥದ ಗದ್ದಲವನ್ನು ಬಿಟ್ಟುಬಿಡು. ಬೇರೆ ಪುದ್ಗಲ ಅನ್ಯ ದ್ರವ್ಯವಂತೂ ಅನ್ಯನೇ ಇದೆ, ನೀನಂತೂ ನೀನೇ ಇದೆಯಾ. ನೀನು ನಿನ್ನಲ್ಲಿ ಲೀನವಾಗೋದಕ್ಕೆ, ನೀನು ನಿಶ್ಚಲವಾಗೋದಕ್ಕೆ ಪ್ರಯತ್ನ ಮಾಡು. 1 ದಿವಸ, 2 ದಿವಸ, 3 ದಿವಸ, 15 ದಿವಸ, 20 ದಿವಸ, 6 ತಿಂಗಳವರೆಗೆ ಆದರೂ ಆಗ್ಬೋದು. ಅದಕ್ಕಿಂತ ಮುಂದಿನ ಸಮಯ ಆಗಲಿಕ್ಕಿಲ್ಲ. ಅಂದರೆ 6 ತಿಂಗಳು ಒಳಗಾಗಿಯೇ
ನಿನಗೆ ಆತ್ಮನ ಅನುಭವ ಜೀವ ಆಗಿಯೇ ಆಗುತ್ತದೆ. ಈ ರೀತಿ ಭರವಸೆಯನ್ನು ಆಚಾರ್ಯ ಭಗವಾನರು ನಮಗೆ ದಯಪಾಲಿಸುತ್ತಾ ಇದ್ದಾರೆ ಈ ಸ್ಥಳದಲ್ಲಿ. ಇನ್ನು ಮುಂದೆ ನಿಮಗೆ ಒಂದು ಬಹಳ ಮಹತ್ವಪೂರ್ಣ ಸೂಚನೆ. ಪ್ರಶ್ನೆ 279 ಈಗ ಕೇಳಲಾಗ್ತದೆ. ಅದು ಇಷ್ಟು ದರ್ಜೆಯ ಪ್ರಶ್ನೆ ಇದೆ. ನೀವು ಒಂದು ಕೆಲಸ ಮಾಡಿ, ಈ ಪ್ರಶ್ನೆಯನ್ನು ಒಂದು 2-3 ಸತಿ ಕೇಳ್ರಿ, ಮತ್ತು ಅದರ ಉತ್ತರವನ್ನು ಕೂಡ ಒಂದು 2-3-4 ಸತಿ ಕೇಳ್ರಿ. ಯಾಕೆಂದರೆ ಅದು ನಿಮಗೆ ಬೇಕೇ ಬೇಕು, ಅತಿ ಅವಶ್ಯಕವಾಗಿ ಬೇಕೇ ಬೇಕು. ಇದನ್ನು ನೀವು ಬರ್ಕೋಬೇಕು ಇದೇ ರೀತಿ. ಈಗ ನಾನು ಪ್ರಶ್ನೆಯನ್ನು ಹೇಳಿ, ನೀವು ಬರ್ಕೊತೀರಿ. ಮೊದಲು ಪ್ರಶ್ನೆಯನ್ನು ನೀವು ಬರ್ಕೋಬೇಕಿದನ್ನು ಈಗ, ಯಾಕೆಂದರೆ ಅಷ್ಟು ಮಹತ್ವಪೂರ್ಣ ಇದೆ ಇದು. ಪ್ರಶ್ನೆ 279. ಶಿಷ್ಯನು ಗುರುಗಳನ್ನು ಕೇಳುತ್ತಾನೆ, ತಾವು ಅಧ್ಯಾವಸಾನ ಆದಿಕ ಭಾವಗಳಂತೂ ಜೀವ ಅಲ್ಲ ಎಂದಿದ್ದೀರಿ, ಜೀವದ ಸ್ವಭಾವ ಚೈತನ್ಯ ಎಂದಿದ್ದೀರಿ. ಆದರೆ ಈ ಅಧ್ಯಾವಸಾನಾದಿ ಭಾವಗಳು ಸಹ ಚೈತನ್ಯಕ್ಕೆ ಸಂಬಂಧಪಟ್ಟಿವೆ ಎಂದು ಗೊತ್ತಾಗುತ್ತದೆ. ಕಾರಣ ಏನೆಂದರೆ ಅವುಗಳು ಚೈತನ್ಯದ ಹೊರತು ಜಡದಲ್ಲಂತೂ ಆಗುವುದೇ ಇಲ್ಲ. ಮತ್ತೆ ತಾವು ಇವುಗಳನ್ನು ಪುದ್ಗಲ ಎಂದು ಏಕೆ ಹೇಳುವಿರಿ? ಇದು ಪ್ರಶ್ನೆ. ಈಗ ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ ಗಾಥಾ ಸಂಖ್ಯೆ 45 ಹೇಳುತ್ತಾರೆ. ಅಟ್ಟವಿಹಂಪೀಯ ಕಮ್ಮಂ ಸೌವಂ ಪುಗ್ಗಲಮಯಂ ಜಿಣಾವಿಂತಿ ಜಸ್ಸ ಫಲಂ ತಂ ಉಚ್ಚದಿ ದುಃಖಂ ತಿ ವಿಪಚ್ಚಮಾನಸ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. 8 ಪ್ರಕಾರದ ಕರ್ಮಗಳು ಇವೆ, ಅವು ಎಲ್ಲವೂ ಪುದ್ಗಲ ಸ್ವರೂಪ ಇವೆ ಹೀಗೆಂದು ಜಿನ ಭಗವಾನ ಸರ್ವಜ್ಞರು ಹೇಳುತ್ತಾರೆ. ಪಕ್ವವಾಗಿ ಉದಯದಲ್ಲಿ ಬರುವಂತಹ ಯಾವ ಕರ್ಮದ ಫಲವು ಪ್ರಸಿದ್ಧವಾದ ದುಃಖವೇ ಇರುತ್ತದೆ ಹೀಗೆ ಹೇಳುತ್ತಾರೆ. ಇದೀಗ ಗಾಥೆಯ ಅರ್ಥವನ್ನು ಹೇಳಿದ್ದು ಆಯಿತು. ಈಗ ಪ್ರಶ್ನೆ ಕೇಳ್ರಿ ಸರಳವಾಗಿ. ಹಿಂದೆ ನಿಮಗೆ ತತ್ವಾರ್ಥಸೂತ್ರ ವಿಭಾಗದಲ್ಲಿ ಸಾಕಷ್ಟು ಸತಿ ಬೇಕಾದಷ್ಟು ಸತಿ ಎಲ್ಲ ಹೇಳಿದಾಗಿದೆ ಎಲ್ಲ ವಿಭಾಗಗಳಲ್ಲೂ. ಅಕಸ್ಮಾತ್ ಯಾರಿಗೆ ಗೊತ್ತಿಲ್ಲ ಅವರು 8 ಪ್ರಕಾರದ ಕರ್ಮಗಳನ್ನು ಬರ್ಕೊಳ್ರಿ, ಬೇಗ ಬರ್ಕೊಳ್ರಿ, ಹೇಳ್ತೀನಿ. ಪ್ರಶ್ನೆ 280. 8 ಪ್ರಕಾರದ ಕರ್ಮಗಳು ಯಾವುವು? ಉತ್ತರ: ಜ್ಞಾನಾವರಣೀಯ, ದರ್ಶನಾವರಣೀಯ, ವೇದನೀಯ, ಮೋಹನೀಯ, ಆಯು, ನಾಮ, ಗೋತ್ರ, ಅಂತರಾಯ. ಇವು 8 ಪ್ರಕಾರದ ಕರ್ಮಗಳು. ಎಲ್ಲರಿಗೂ ಸಾಮಾನ್ಯ, ನಿಮಗೆಲ್ಲರಿಗೂ ಗೊತ್ತಿದೆ. ಯಾರಿಗೆ ಗೊತ್ತಿಲ್ಲ ಅವರು ಇದನ್ನು ಬರ್ಕೊಂಡು ಕಲೀಲೇಬೇಕು, ಕಂಠಪಾಠ ಮಾಡಲೇಬೇಕು. ಯಾವಾಗಲೂ ಪ್ರತಿ ಸಮಯ ನಿಮಗಿದು ಕಂಠಪಾಠ ಇರಲೇಬೇಕು. ಇನ್ನು ಪ್ರಶ್ನೆ 281. 8 ಕರ್ಮಗಳು ಏನು ಮಾಡುತ್ತವೆ? ಉತ್ತರ: ಆತ್ಮನಲ್ಲಿ ಅಧ್ಯಾವಸಾನ ಮೊದಲಾದ ಸಮಸ್ತ ಭಾವಗಳನ್ನು ಉತ್ಪನ್ನ ಮಾಡುತ್ತವೆ. ಪ್ರಶ್ನೆ 282. ಇವು ಆತ್ಮನ ಸುಖದ ಹಾನಿಯನ್ನು ಹೇಗೆ ಮಾಡುತ್ತವೆ? ಉತ್ತರ: ಇವು ಎಲ್ಲ 8 ಕರ್ಮ ಪುದ್ಗಲ ಜಡ ಇದ್ದರೂ ಕೂಡ ವಿಪಾಕ ಅಂದರೆ ಉದಯದಲ್ಲಿ ಬರುವಾಗ ಸುಖ ದುಃಖ ಹೆಸರಿನ ಆತ್ಮ ಸ್ವಭಾವದಿಂದ ವಿಲಕ್ಷಣವಾಗಿರುವುದರಿಂದ ದುಃಖನೇ ಇದ್ದಾವೆ. ಆ ದುಃಖದಲ್ಲಿಯೇ ಆಕುಲತೆಯ ಲಕ್ಷಣವುಳ್ಳ ಅಧ್ಯಾವಸಾನ ಆದಿ ಭಾವಗಳು ಸಮಾವೇಶವಾಗಿ ಹೋಗುತ್ತವೆ. ಅದಕ್ಕಾಗಿ ಅವು ಚೈತನ್ಯದೊಡನೆ ಸಂಬಂಧ ಇರುವ ಭ್ರಾಂತಿಯನ್ನು ಉಂಟು ಮಾಡುತ್ತವೆ. ಹೀಗೆ ಇದ್ದರೂ ಕೂಡ ಅವು ಆತ್ಮನ ಸ್ವಭಾವಗಳು ಅಲ್ಲ, ಪುದ್ಗಲದ ಸ್ವಭಾವಗಳು ಇವೆ. ನಿಮಗೆ ಇದು ಅರ್ಥ ಆಗಿರಬಹುದು ಈ ವಿಷಯ. ಇಲ್ಲಾಂದರೆ ಇನ್ನೂ ಒಂದು ಸಲ ಕೇಳ್ರಿ, ಬೇರೆ ರೀತಿಯಲ್ಲಿ ನಿಮಗೆ ಹೇಳ್ತೀನಿ ಕೇಳ್ರಿ. ನಮ್ಮ ಮಾತಿಗೆ ಅದು ಬರಬೇಕು, ಆ ರೀತಿ ಹೇಳ್ತೀನಿ ಕೇಳಿ. ಇವು 8 ಕರ್ಮ ಏನಿದ್ದಾವೆ ನೋಡಿ, ಇವು ಜಡ ಇದ್ದಾವೆ. ಇದರಲ್ಲಿ ಸ್ಪರ್ಶರಸ ಗಂಧವರ್ಣ ಇದೆ ಅಷ್ಟೇ, ಇದರಲ್ಲಿ ಚೇತನ ತಿಳಿಯುವಂಥ ಶಕ್ತಿ ಇಲ್ಲ ಇದರಲ್ಲಿ. ಆದರೂ ಕೂಡ ಇವು ಆತ್ಮನ ಪ್ರದೇಶದಲ್ಲಿ ಬಂದಿ ಆಗಿರೋದ್ರಿಂದ ಉದಯದಲ್ಲಿ ಬರುವುದರಿಂದ ಆತ್ಮನ ಸುಖದ ಘಾತ ಮಾಡ್ತವೆ ಇವು. ಗೊತ್ತಾಯ್ತು? ಇವು ನಮ್ಮ
ಜೀವದ ಜೊತೆಗೆ ಸಂಬಂಧ ಇದೆ ಎನ್ನುವಂತೆ ನಮಗೆ ಭ್ರಾಂತಿಯನ್ನು ಹುಟ್ಟಿಸ್ತವೆ ಒಂದು ರೀತಿ. ಅರ್ಥ ಆಯಿತು? ಈಗ ಇದನ್ನು ಭಾಳ ಹೇಳಬೇಕಾಗಿತ್ತು, ಆದರೆ ಸಮಯ ಆಗ್ತಿಲ್ಲ ಇಲ್ಲಿ. ನಾಳೆ ಬರ್ರಿ ನೀವು.